ಸವಿಸ್ತಾರವಾಗಿ ಉತ್ತರ ಕೊಟ್ಟಿದ್ದಾರೆ. ಆದರೆ ಮುಖ್ಯವಾಗಿ ನಾನು ಏನೊಂದು ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ, ಆ ಒಂದು ಸೆಂಟರ್ಗಳಲ್ಲಿ ಎಲ್ಲಿ ಒಂದು ಪರೀಕ್ಷೆಗಳು ನಡೆದಿದೆ, ಇದು ಬರೀ ಯಾವುದೋ ಒಂದು ಕ್ಲಾಸ್ ರೂಮ್ನಲ್ಲಿ ಮ್ಯಾನೇಜ್ಮೆಂಟ್ ಆಗಿದೆ ಅನ್ನುವಂಥದ್ದು ಒಂದು ಆಪಾದನೆ. ಆದರೆ ನೀವು ನೋಡಿದ್ರೆ ಆ ಪರೀಕ್ಷೆ ನಡೆಯುವಂಥ ಕೇಂದ್ರಗಳಲ್ಲಿ ಕೆಲವು ಸಂಬಂಧಪಟ್ಟಿಲ್ಲದ ವ್ಯಕ್ತಿಗಳು ಸಹ ಅಶೋಕ್ ಯಾವ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಿಲ್ಲ ಅಂತ ವ್ಯಕ್ತಿಗಳು ಸಹ ಅಂತ ಪರೀಕ್ಷೆ ಕೇಂದ್ರಗಳಿಗೆ ಏನಾರ ಅಲ್ಲಿ ಕ್ಯಾಮ್ರಾಗಳಿದ್ರೆ ಆ ಪರೀಕ್ಷೆಗೆ ಅಧಿಕಾರಿಗಳು ಏನು ಸಂಬಂಧಪಟ್ಟಿಲ್ಲದಂತ ವ್ಯಕ್ತಿಗಳು ಅವರು ಸಹ ಅಲ್ಲಿದ್ದಾರೆ. ಮತ್ತು ಇದೆಲ್ಲ ಒಂದ್ ಕಡೆ ಕೆಲವು ಒಂದೇ ಆ ಸೆಂಟರ್, ಇಡೀ ಸೆಂಟರ್ನಲ್ಲೇ ನಡೆಯುವಂಥದ್ದಿದೆ. ಇದೆಲ್ಲ ಒಂದ್ ಕಡೆ ನಾವು ಹೇಳ್ತಾ ಇದೀವಿ, ಇದೆಲ್ಲ ಒಂದ್ ಕಡೆ ಒಂದು ಕೆಲವು ಕುಟುಂಬಗಳು ಅಂತ. ಇದು ಕುಟುಂಬಗಳಲ್ಲ, ನೀವು ಓವರ್ ಆಲ್ ಚೆಕ್ ಮಾಡಿದ್ರೆ ಕೆಲವು ಊರುಗಳೇ, ಕೆಲವು ಹಳ್ಳಿನೇ, ಕೆಲವು ಸ್ಥಳಗಳಿಂದನೇ ಈ ಆಯ್ಕೆಗಳಾಗ್ತಿರುವಂಥದ್ದು ಕಾಣ್ತಾ ಇರುವಂಥದ್ದು ಇದು. ಮತ್ತು ಇಲ್ಲಿ ಸ್ಕ್ಯಾನಿಂಗ್ ಬಗ್ಗೆ ಇವರು ಕೆಇಎ ಮತ್ತು KPSCನಲ್ಲಿ ನಡೆಯುವಂಥ ಪರೀಕ್ಷೆ ವ್ಯವಸ್ಥೆಗಳ ಬಗ್ಗೆ ಹೇಳಿದ್ರು. ಕೆಇನಲ್ಲಿ ಸಾಮಾನ್ಯವಾಗಿ ಪೇಪರ್ ಏನು ಆನ್ಸರ್ ಮಾಡ್ತಾರಲ್ಲ, ಕಾಪಿನಲ್ಲಿ ಮಾರ್ಕಿಂಗ್ ಮಾಡ್ತಾರಲ್ಲ, ಆ ಮಾರ್ಕಿಂಗ್ ಮಾಡಿದಂಥ ಪೇಪರ್ಗಳನ್ನು ಸಾಮಾನ್ಯ 1 ದಿನ 2 ದಿನದಲ್ಲೇ ಸ್ಕ್ಯಾನಿಂಗ್ ಮಾಡುವಂಥದ್ದಾಗುತ್ತೆ. KPSCನಲ್ಲಿ ಕೆಲವು ತಿಂಗಳೇ ತಗೊಳ್ತಾರೆ ಸ್ಕ್ಯಾನಿಂಗ್ ಮಾಡೋಕ್ಕೆ. ಅದನ್ನು ಸಹ ಅದೇ ಪೆನ್ನು ಅದೇ ವ್ಯಕ್ತಿ ಕೈನಲ್ಲಿ ಮಾಡಿಸ್ತಾರೆ. ನೀವು ಫೊರೆನ್ಸಿಕ್ ಕಳಿಸ್ರು, ಆ ಸ್ಕ್ಯಾನಿಂಗ್ ಮಾಡಕ್ಕೆ ಕಳಿಸಿದಾಗ ಫೊರೆನ್ಸಿಕ್ ಕಳಿಸ್ರು ಸಿಕ್ಕಾಕೊಳ್ಳಲ್ಲ. ಯಾಕೆಂದ್ರೆ ಅಷ್ಟೇ ಪ್ರೆಷರ್ನಲ್ಲಿ ಹಾಕಿರುವಂತ ಅದೇ ಪೆನ್ನಲ್ಲಿ ಬಳಕೆ ಮಾಡಿರೋದ್ರಿಂದ ಸಿಕ್ಕಾಕೊಳ್ಳಲ್ಲ. ಈ ರೀತಿ ಇಲ್ಲಿ ಏನು ಹೇಳ್ತಿದ್ದಾರೋ, ನಾನು ಕೇಳೋದು ಇವತ್ತು ಸರ್ಕಾರದ ಜವಾಬ್ದಾರಿ ಇವರು ಹೇಳ್ತಿದ್ದಾರೆ. ಈ ಸೆಂಟರ್ಗಳು ಎಲ್ಲಾ ಕಡೆ ಪರೀಕ್ಷೆ ನಡೆಯುತ್ತಲ್ಲ ಸರ್, ಈ ವಿಜಿಲೆನ್ಸ್ ಮಾಹಿತಿಗಳನ್ನು ಮಾನಿಟರಿಂಗ್ ಸರ್ಕಾರಕ್ಕೆ ಇಂಟೆಲಿಜೆನ್ಸ್ ಇನ್ಫಾರ್ಮೇಶನ್ ಇರಲ್ವಾ? ಇನ್ಫಾರ್ಮೇಶನ್ ಇಲ್ಲದೆ ನಡೆಯುವಂಥದ್ದಾಗುತ್ತಾ? ನಾನು ಯಾಕೆ ಇದೇನು ಹೇಳ್ತಿದ್ದೀನಿ, ಇವತ್ತು ಅಂಥದ್ದೇನಾರ ಸುಧಾರಣೆನಲ್ಲಿ ಇಂಟರ್ವ್ಯೂ ಮಾಡಬೇಕು, ಅವ್ರು ಮಾಡಬೇಕಾಗಿದ್ರೆ ಅಲ್ಲಿ ಮಾಡ್ಕೊಳ್ಳಿ ಸಭಾಧ್ಯಕ್ಷರೇ. ಆದರೆ ಈ ಪರೀಕ್ಷೆ ನಡೆಸುವಂಥದ್ದು, ನಾನು ಹೇಳೋದು ಈ ಪರೀಕ್ಷೆ ನಡೆಸುವಂಥದ್ದು, ಈಗೇನು ಅವರು ಮಂತ್ರಿಗಳು ಹೇಳ್ತಿದ್ರು ಪೇಪರ್ ಸೆಟ್ಟಿಂಗ್ ಮಾಡೋಕ್ಕೆ ಬೇರೆಯವರು, ಅಥವಾ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಲಿಕ್ಕೆ ಬೇರೆಯವರು, ಎವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ಬೇರೆ ಮಾಡ್ಕೊಳ್ಳಿ. ಈ ರೀತಿ ಪ್ರತ್ಯೇಕ ಏನಾದ್ರು ಮಾಡಿಕೊಂಡ್ರೆ, ಪ್ರತ್ಯೇಕವಾಗಿ ಜವಾಬ್ದಾರಿಗಳನ್ನು ಹಂಚಿಕೆ ಮಾಡ್ಕೊಳ್ಳುವಂಥದ್ದಾದ್ರೆ ಇದಕ್ಕೇನಾದ್ರು ಒಂದಿಷ್ಟು ಪರಿಹಾರ ಕಾಣ್ಬೋದು. ಇವತ್ತು ಇದೆಲ್ಲ ವ್ಯವಸ್ಥಿತವಾಗಿ ಇವತ್ತು ಸರ್ಕಾರದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಏನು ಅಂದ್ರೆ, ಸಾಮಾನ್ಯವಾಗಿ ಯಾರ್ಯಾರು ಯಾವ ಸರ್ಕಾರದಲ್ಲಿ ಬರುತ್ತಾರೆ ಸಾಮಾನ್ಯವಾಗಿ ಏನು ಅಂದ್ರೆ ಅವ್ರವ್ರಿಗೆ ಬೇಕಾಗಿರೋ ಜನಗಳನ್ನ ಸಾಮಾನ್ಯವಾಗಿ ನೇಮಕಾತಿ ಮಾಡಿಸ್ಬೇಕು ಅನ್ನೋಂಥದ್ದು ಆ ಉದ್ದೇಶಗಳು ಇರುವಂತದ್ದು ನಾವು ಯಾವಾಗಲೂ ಕೇಳ್ಪಡುವಂಥದ್ದು ಆಗ್ತದೆ. ಇದು ಇಲ್ಲೂ ನಡೆದಿರುವಂಥದ್ದು ಆಗ್ತಿದೆ. ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ ಏನು ಹೇಳಕ್ಕೆ